ಐ ಡೋಂಟ್ ನೋ ಏನು ಕತೆ ಅಂಥೇಳಿ. ಬಟ್ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಂಥ ವಿಚಾರ, ಅವರು ನಾನು IT ಮಿನಿಸ್ಟರು ಅಂಥೇಳಿ. ಸೊ ನೀವು ಮಿನಿಸ್ಟರ್ ಆಗಿದ್ದಕ್ಕೆ ಅದನ್ನು ಉಪಯೋಗ ಪಡಿಸ್ಕೊಂಡ್ರೆ ದುರುಪಯೋಗ ಪಡಿಸ್ಕೊಂಡ್ರ, ಐ ಡೋಂಟ್ ನೋ. ಚರ್ಚೆ ಮಾಡೋಣ ಈ ವಿಚಾರದಲ್ಲಿ, ಘೋಷಣೆ ವಿಚಾರದಲ್ಲಿ. ಮೊದಲನೇದಾಗಿ ಅತಿಥಿಗಳನ್ನು ಸ್ವಾಗತ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಕಾಂಗ್ರೆಸ್ನ ನಾಗರಾಜ್ ಯಾದವ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಭಾಸ್ಕರ್ ರಾವ್ ಸರ್ ಇದ್ದಾರೆ, ನಿವೃತ್ತ IPS ಅಧಿಕಾರಿ ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಸ್ಕರ್ ರಾವ್ ಸರ್, ನೀವು ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಕೇಳ್ತಾ ಇದ್ದೀನಿ, ಒಂದು FSL ವರದಿ ಬರೋಕ್ಕೆ ಇಷ್ಟೊಂದು ದಿನ ಬೇಕಾ? ಒಂದು ಆಡಿಯೋ ಕ್ಲಿಪ್, ಸ್ಮಾಲ್ ಆಡಿಯೋ ಕ್ಲಿಪ್, ನಾನು ದೊಡ್ಡದಲ್ಲ ನಾನು ಹೇಳ್ತಾರೆ, ಸ್ಮಾಲ್. ಗೌರ್ಮೆಂಟಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಯಾವುದಾದ್ರೂ ಕೆಲಸ ತುಂಬ ಬೇಗ ಮಾಡಿದ್ರೆ ಅದಕ್ಕೆ ವೆಸ್ಟೆಡ್ ಇಂಟ್ರೆಸ್ಟ್ ಅಂತಾರೆ. ತುಂಬ ನಿಧಾನವಾಗಿ ಆಗಲಿ ನೋಡೋಣ ಅಂತ ಮಾಡ್ತಾ ಹೋದರೆ ಅದಕ್ಕೆ ವೇಸ್ಟೆಡ್ ಇಂಟ್ರೆಸ್ಟ್ ಅಂತಾರೆ. ವೇಸ್ಟೆಡ್ ಇಂಟ್ರೆಸ್ಟ್. ಮತ್ತು ಇದರಲ್ಲಿ ಯಾವುದಿದೆ? ಈಗ ಮ್ಯಾಟರ್ ಈಸ್ ಆಲ್ರೆಡಿ ದೇರ್. ಈ FSL ಡಿಟೆಕ್ಟ್ ಮಾಡೋಕ್ಕೆ ಇಟ್ಸ್ ಓನ್ಲಿ 15-20 ಮಿನಿಟ್ ಜಾಬ್ ಅಷ್ಟೇ. ಅಂಥ ಜ್ವಲಂತ ಸಮಸ್ಯೆ ಬಗ್ಗೆ ಸತ್ಯಾಂಶ ತಿಳ್ಕೋಬೇಕು ಅಂದರೆ ತುರ್ತಾಗಿ ಸಿಗತ್ತೆ. ಅದಕ್ಕೆ ಬಹಿರಂಗ ಪಡಿಸೋದಿದಲ್ಲ ಈಸ್ ನಾಟ್ FSL's ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಬಹಿರಂಗ ಪಡಿಸೋದು ಪೊಲೀಸ್ ಇಲಾಖೆಗೂ ಸ್ವತಂತ್ರ ಇರಲ್ಲ. ಸೆನ್ಸಿಟಿವ್ ಆಗಿದ್ದರೆ ಸರ್ಕಾರ ಗಮನಕ್ಕೆ ತರಬೇಕು. ಸರ್ಕಾರ ಒಳಗಡೆ ಚರ್ಚೆ ಮಾಡಿ ನಮಗೆ ಅದಕ್ಕೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಇತ್ಯಾದಿಯಿಂದ ಯಾವ ರೀತಿ ಸಮರ್ಥಿಸ್ಕೋಬೇಕು ಅಂತ ಬಹುಶಃ ಅವರು ಆ ಲೆವೆಲಲ್ಲೇ ಇನ್ನೂ ಇರಬೇಕು ಅಂತ. ಬಟ್ ಪ್ರೈವೇಟ್ ಏಜೆನ್ಸಿಗೆ ಈಗ ಮಾನ್ಯ ಗೃಹ ಸಚಿವರು ಹೇಳಿದ್ರು, ನಾವು ಖಾಸಗಿ ಸಂಸ್ಥೆಗೆ ನಾವು ಮಾನ್ಯತೆ ಕೊಡಲ್ಲ. ಬಟ್ ಫಣೀಂದ್ರ ಅವ್ರ ಸಂಸ್ಥೆಗೆ ನಾವು ಕೊಡೋದು ಏನಂದರೆ FSL ಸೀಲ್ ಹಾಕಿ ಸಿಗ್ನೇಚರ್ ಹಾಕ್ಬಿಟ್ಟು ಕೊಡ್ತೀವಿ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಮಾಡಿ ತುರ್ತಾಗಿ ಕೊಟ್ಬಿಟ್ರೆ ದ ಮ್ಯಾಟರ್ ಕ್ಲೋಸಸ್. ಈಗ ಐ ಡೋಂಟ್ ನೋ ಹೂ ಈಸ್ ಅಡ್ವೈಸಿಂಗ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ದಿಸ್ ಮ್ಯಾಟರ್. ಇಷ್ಟು ಪ್ರೊಲಾಂಗ್ ಮಾಡ್ತಾ ಇದ್ರೆ ದೇ ಆರ್ ಓನ್ಲಿ ಕ್ರಿಯೇಟಿಂಗ್ ಮೋರ್ ಸಸ್ಪಿಷನ್. ಇದರಿಂದ ಐ ವಿಲ್ ಟೆಲ್ ಯು, ಲೆಟ್ ಮಿ ಆಲ್ರೆಡಿ ಬಂದಿರುತ್ತೆ ಅಂತ. ಇಟ್ಸ್ 15 ಮಿನಿಟ್ ಅಫೇರ್ ಹೌದಾ, ಅದು ಸಾಯಂಕಾಲ ಆಗಿದೆ. ಅದು ಅಂಥದ್ದಿದ್ರೆ ಅಪರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ, ಸುಪ್ರೀಂ ಕೋರ್ಟ್ ಅಪರಾತ್ರಿ ಕೂತ್ಕೊಳ್ತಾರೆ ಅಂದರೆ FSL ಕೂತ್ಕೊಳ್ಳೋಕ್ಕಾಗಲ್ವಾ? So 15-20 minutes-ಅಲ್ಲಿ truth can come out over there. Truth must already come out over there. Okay. It is not that ಏನೋ ಒಂದು ಲ್ಯಾಬ್ ಕಲ್ಚರ್ ಮಾಡ್ತಿದ್ವಿ, ಏನೋ ಬೆಳಿಬೇಕು ಅಂತ ನಾವು ಕಾಯ್ತಿದ್ದೀವಿ ಅಂತ ಏನಿಲ್ಲ. ಅದಕ್ಕೆ ಇಟ್ಸ್ ಆಲ್ರೆಡಿ ಸೌಂಡ್ ವೇವ್ಸ್ ಇದಲ್ಲ, ಅದಕ್ಕೆ ಆಂಪ್ಲಿಟ್ಯೂಡು, ಫ್ರೀಕ್ವೆನ್ಸಿ, ಅದು ಆಕ್ಟೇವ್ಸ್ ಎಲ್ಲ ಇದೆಲ್ಲ ಯಾವ ರೀತಿಯಾಗಿ ಇದು ಹೋಗುತ್ತೆ, ಲಾಂಜಿಟ್ಯೂಡಿನಲ್ ವೇವ್ಸ್ ಹೆಂಗೆ ಹೋಗುತ್ತಲ್ಲ ಅದರಲ್ಲಿ ಅವರು ಅದು ಹಾಕಿದ ನಂತರ ದೇ ಹ್ಯಾವ್ ಗಾಟ್ ಸಾಫ್ಟ್ವೇರ್ ಟು ಕನ್ವರ್ಟ್ ಇಟ್ ಬ್ಯಾಕ್. ಸೈಲೆಂಟಲ್ಲಿ ದೇ ವಿಲ್ ಫೀಡ್ ಇಟ್ ಓವರ್ ದೇರ್ ಆ್ಯಂಡ್ ಇಟ್ ಈಸ್ ಒನ್ಸ್ ಅಗೇನ್ ಸಾಫ್ಟ್ವೇರ್ ಇದೆ ಅದಕ್ಕೆ ಟು ಪುಟ್ ಇಟ್ ಬ್ಯಾಕ್ ಓವರ್ ದೇರ್. ಸೊ FSL ಹತ್ರ ಇಲ್ಲದಿದ್ರೂ ಇಫ್ ದಟ್ ಟೆಕ್ನಾಲಜಿ ನಾನಿರುವಾಗ ಐ ಡೋಂಟ್ ರಿಮೆಂಬರ್, ಬಟ್ ನಾವು ಔಟ್ಸೈಡ್ ಅಕ್ರಿಡಿಟೆಡ್ ಏಜೆನ್ಸಿ, ಅವರು ಫಣೀಂದ್ರಸ್ ಏಜೆನ್ಸಿ ಇಸ್ ಅಕ್ರಿಡಿಟೆಡ್ ಏಜೆನ್ಸಿ, ಅಕ್ರಿಡಿಟೆಡ್ ಬೈ ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ. ಅವ್ರ ಕಡೆ ನನಗೆ ಕ್ರಿಡಿಟೆಡ್ ಆಗಿದೆ ಅವ್ರದ್ದು. ಮತ್ತು ಸ್ಟೇಟ್ ಗೌರ್ಮೆಂಟಿಂದ ನಾನು ಅಡಿಷನಲ್ DG ಕ್ರೈಮ್ ಇದ್ದೆ. ಸೊ ಸುಮಾರು ಕೆಲಸಗಳು ನಾವು ಅವ್ರಿಗೆ ಔಟ್ಸೋರ್ಸ್ ಮಾಡ್ತಾ ಇರ್ತೀವಿ. ಅವ್ರು ಕೊಟ್ಟ ನಂತರ ಅದಕ್ಕೆ ಅಥೆಂಟಿಕೇಷನ್ಗೆ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ FSL ಅದಕ್ಕೆ ಸೈನ್ ಮಾಡಿ ವಿ ಡು ಇಟ್ ಬಿಕಾಸ್ ಅವ್ರಿಗೆ ನುರಿತಿದ್ದಾರೆ ಆ್ಯಂಡ್ ವಿ ಆರ್ ಸ್ಯಾಟಿಸ್ಫೈಡ್ ದಟ್ ದರ್ ಟೆಕ್ನಾಲಜಿ. ನಾಗರಾಜ್ ಯಾದವ್ ಸರ್, ಮೊನ್ನೆ ಗೃಹ ಸಚಿವರು ಹೇಳ್ತಾ ಇದ್ದಿದ್ದು, ನಾವು ಖಾಸಗಿಯವರ ಇದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ನಮ್ಮದೇ ಅಥೆಂಟಿಕೇಟೆಡ್ ಆಗಿ ಬರಬೇಕು ಅಂತೇಳಿ. ಬಟ್ ಮಾನ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ, ನಮಗೆ ಗೊತ್ತಿರುವಂಥವ್ರ ಕಡೆ ನಾವು ಮಾಡಿಸಿದ್ದೀವಿ, ನಮಗೆ ಗೊತ್ತಿದೆ ಅದರಲ್ಲಿ ಏನು ಇಲ್ಲ, ಆ ಥರ ಘೋಷಣೆ ಇಲ್ಲ ಅಂತೇಳಿ. ಈ ಸರ್ಕಾರದಲ್ಲೇ ಈ ಗೊಂದಲ ಇದೆಯಲ್ಲ ಅಂತ ಹೇಳಿ. ಗೃಹ ಸಚಿವರು ಹೇಳಿದ್ರು ಖಾಸಗಿ ನಂಬಲ್ಲ ಅಂತ, ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ ನಾವು ಖಾಸಗಿನೂ ಮಾಡಿಸಿದ್ದೀವಿ ಅದರಲ್ಲಿ ಇಲ್ಲ ಅಂತ ಹೇಳಿ. ಯಾವುದನ್ನು ನಂಬಬೇಕು ಅಂತ? ಈಗ ನೋಡಿ, ಎರಡು ಸಚಿವರು ಮಾತಾಡೋದು ಹೇಳ್ತಾರೆ, ಬಟ್ ಯಾವುದು ಅಥೆಂಟಿಕ್ ತಗೋಬೇಕು ಅಂತಕ್ಕಂಥದ್ದು ಗೃಹ ಸಚಿವರ ಹೇಳಿಕೆ ಬಗ್ಗೆ ಮಾತಾಡಬೇಕು. ಅದು ಸಾರ್ವಜನಿಕ ನೋಡ್ತಾ ಇರಬೇಕಾದ್ರೆ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಪೊಲಿಟಿಕಲಿ ಮೋಟಿವೇಟೆಡ್, ಯಾವ್ದು ನಾಟ್ ಪೊಲಿಟಿಕಲ್ ಅಂತ ಯೋಚನೆ ಮಾಡ್ತಕ್ಕಂಥ ಜನ ಕಾಯ್ತಾ ಇರ್ತಾರೆ. ಅದಕ್ಕೆ ಪಬ್ಲಿಕ್ TV ನೋಡ್ತಾ ಇರ್ತಾರೆ. ಸೊ ಲೆಟ್ ಮಿ ಕಾನ್ಸಂಟ್ರೇಟ್ ಆನ್ ಗೃಹ ಸಚಿವರ ಹೇಳಿಕೆ ಬಗ್ಗೆ. ಗೃಹ ಸಚಿವರ ಹೇಳಿಕೆ ಏನಿದೆ, ಇಂಟರ್ವ್ಯೂನ ಆಗ್ತಾ ಇದ್ದೀನಿ, ಗೃಹ ಸಚಿವರ ಹೇಳಿಕೆನೇ ತಗೊಳ್ತೀವಿ. ಇಲ್ಲ, ಅದನ್ನು ತಗೊಳ್ಳಿ. ಒಬ್ಬ ಸಚಿವರು ಹೇಳುವಂಥದ್ದು ಅಥೆಂಟಿಕೇಟೆಡ್ ಅಲ್ವಾ? ಹೌದಾ? ಸಿ ವಿ ಆರ್ ಹ್ಯಾವಿಂಗ್ ಎ ರಿಟೈರ್ಡ್ IPS ಆಫೀಸರ್. ಲೆಟ್ ಅಸ್ ಹ್ಯಾವ್ ಎ ವೆರಿ ಸೀರಿಯಸ್ ಡಿಬೇಟ್. ನಾನು ಅದಕ್ಕೆ ಸೀರಿಯಸ್. ನಾನು ಪ್ರಿಯಾಂಕಾ ಅವ್ರ ಬಗ್ಗೆ ಮಾತಾಡೋ ಅಂತ ಹೇಳಿಲ್ಲ. ಐ ಹ್ಯಾವ್ ಟೇಕನ್ ಎ ಪ್ರಿಯಾರಿಟಿ ಆಫ್ ಟಾಕಿಂಗ್ ಗೃಹ ಸಚಿವರ ಬಗ್ಗೆ. ಯಾಕಂದರೆ ಪೊಲೀಸ್ ಕಮಿಷನರ್ ಕೆಲಸ ಮಾಡಿದಂಥ ಅನುಭವ ಇವರು ಮತ್ತು ರಾಜಕಾರಣಿ ಕೂಡ ಇರ್ಬೋದು. ಯಾಕಂದರೆ ಅವ್ರೇನೋ ತಪ್ಪು ಮಾತ್ರ ಜನ ನೋಡ್ತಾರೆ. ಒಬ್ಬ 30 ವರ್ಷ ಅನುಭವ ಆಗಿ ಇವತ್ತು ಮಾತಾಡ್ತಾರೆ ಅಂತ. ಅದಕ್ಕೆ ಸೀರಿಯಸ್ ಸ್ಟೇಟ್ಮೆಂಟ್ ಆಫ್ ಪ್ರಿಯಾಂಕಾ ನೀವೇ ಎಲ್ಲ ಹೇಳ್ತಾರೆ, ನಾನು ಮಾತಾಡ್ಬಿಡ್ರಿ. ಗೃಹ ಸಚಿವರ ಹೇಳಿಕೆನ ನಾನು ಮೊದಲು ತಗೊಂಡು ಮಾತಾಡಲಿಕ್ಕೆ ಕಾರಣ ಏನಂದರೆ, ಜನಗಳಿಗೆ, ವೀಕ್ಷಕರಿಗೆ ಗೊತ್ತಾಗಬೇಕು ಸತ್ಯಾಸತ್ಯತೆಗಳ ಬಗ್ಗೆ ಮಾತಾಡಬೇಕಾಗ್ತದೆ. ಈ ರಾಜ್ಯದಲ್ಲಿ ನಮ್ಮ ಕಾನೂನನ್ನು ಪರಿಪಾಲನೆ ಆಗ್ತಾ ಇರೋ ಸಂದರ್ಭದಲ್ಲಿ ಯಾವುದು ಸತ್ಯ ಅದನ್ನು ನಾವು ಪ್ರತಿಪಾದನೆ ಮಾಡಬೇಕಾಗ್ತದೆ, ಅದರ ಪರ ನಿಂತ್ಕೋಬೇಕಾಗ್ತದೆ, ಅದರ
ಪರ ನಾಗರಾಜ್ ಯಾದವ್ ನಿಂತ್ಕೊಳ್ತಾರೆ, ಕಾಂಗ್ರೆಸ್ ಪಕ್ಷ ನಿಂತ್ಕೊಳ್ತದೆ. ಈಗ ನಾವು ಕೊಟ್ಟಿರ್ತಕ್ಕಂಥ FSILಗೆ ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಒಂದು ವೇಳೆ ನನಗೆ BJP ಅವ್ರು ಪ್ರೂವ್ ಮಾಡಲಿ ಸರ್ಕಾರಕ್ಕೆ ಈಗಾಗಲೇ ಸಬ್ಮಿಟ್ ಆಗಿದೆ ಅಂತಕ್ಕಂಥದ್ದನ್ನು ಯಾರಾದರೂ ದಾಖಲೆಯನ್ನು ತೋರಿಸ್ಲಿಕ್ಕೆ ಹೇಳಿ, ನಾನು ಒಪ್ಕೊಳ್ತೀನಿ. ನನ್ನ ಪ್ರಕಾರ ಇವತ್ತಿನ ಗೃಹ ಸಚಿವರು ಹೇಳಿಕೆ ಪ್ರಕಾರ ಇವತ್ತರೆಗೂ ಸರ್ಕಾರಕ್ಕೆ ಸಬ್ಮಿಟ್ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವು ಇಷ್ಟೇ ಟೈಮ್ಗೆ ಕೊಡಿ ಅಂತ ಯಾರು ಕೂಡ ಟೈಮ್ ಬೌಂಡ್ ಪ್ರೋಗ್ರಾಮ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥ ಅಧಿಕಾರಿಗಳು ಇರ್ತಾರೆ. ಆದರೆ ಅದು ಬಂದ ನಂತರ ಪಬ್ಲಿಕ್ ಮಾಡಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ. ಅದ್ರ ಹಿಂದೆ ಇರ್ತಕ್ಕಂಥ ಕೈವಾಡಗಳು ಕಂಡುಹಿಡಬೇಕು. ಹಲವಾರು ವಿಚಾರಗಳನ್ನು ನಾವು ಎಷ್ಟೋ ಸಲ ನಾವು ಅದು ಇಮಿಡಿಯೇಟಾಗಿ ಅನೌನ್ಸ್ ಮಾಡಬಾರ್ದು ಕೂಡ ಅಂತಕ್ಕಂಥ ವಿಚಾರಗಳು ಇರ್ತವೆ. ಯಾಕಂದರೆ FSIL ರಿಪೋರ್ಟ್ ಬಂದ ಮೇಲೆ ಅದು ಒಂದು ವೇಳೆ ಹೇಳಿಕೆ ಕೊಟ್ಟು ಹೇಳಿರೋದು ನಿಜ ಆಗಿದ್ರೆ ಕೂಡ ಅದು ಯಾರು ಮಾಡಿದರೆ ಏನು ಮಾಡಿದ್ದಾರೆ ಅಂತ ವಿಚಾರಗಳನ್ನು ನಾವು ಬಹಿರಂಗ ಮಾಡಿದ್ರೆ ಅವನು ಓಡೋಗ್ತಾನೆ ಒಂದು ವೇಳೆ ಇದ್ದರೆ. ಹಾಗಾಗಿ ಅದೇ ಆಸ್ ಎ ಪೊಲೀಸ್ ಆಫೀಸರ್ ಐ ಥಿಂಕ್ ಯು ವಿಲ್ ಅಗ್ರಿ ವಿತ್ ಇಟ್ ವಾಟ್ ಐ ಆಮ್ ಸೇಯಿಂಗ್. ನನಗೆ ಅದು ಅವರು ಹೇಳಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. FSIL ರಿಪೋರ್ಟ್ನ ಬಂದ ನಂತರ ಅದು ಡಿಲೇ ಮಾಡ್ತಾರೆ ಅನ್ನೋದ್ರೆ ಕಾರಣ ಇಲ್ದಿರ ಡಿಲೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಂದಿಲ್ಲ ಅಂತೇಳಿ ಗೃಹ ಸಚಿವರು ಹೇಳಬೇಕಾದ್ರೆ ರಾಜ್ಯದಿಂದ ಜನಗಳಿಂದ ಆಯ್ಕೆ ಆಗಿರೋ ಗೃಹ ಸಚಿವರು ಒಬ್ಬ ಎಲೆಕ್ಟೆಡ್ ಗವರ್ಮೆಂಟ್ನ ನೀವು ನಂಬಬೇಕಾಗ್ತದೆ. ಇನ್ನೂ ಅವ್ರ ಕೈಗೆ ಸೇರಿಲ್ಲ ಅಂತ. ಸೇರದೇ ಇರುವಾಗ ನೀವು ಖಾಸಗಿಯಾಗಿ ಕೊಟ್ಟಿರ್ತಾರೆ ರಿಪೋರ್ಟ್ ಬಗ್ಗೆ ಮಾತಾಡೋದಕ್ಕೆ ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ನಾನೊಬ್ಬ ಖಾಸಗಿ ಏಜೆನ್ಸಿಲಿ ನಾನೊಂದು ರಿಪೋರ್ಟ್ ತಗೊಂಡು ನಾನು ಪಬ್ಲಿಕ್ ಮಾಡ್ಬೋದಾ ಅಂತ ಕೇಳ್ತಾರೆ. ಖಾಸಗಿ 108 ಏಜೆನ್ಸಿಗಳು, ಫಣೀಂದ್ರ ಮಾತ್ರ ಅಲ್ಲ 108 ಏಜೆನ್ಸಿಗಳು ಈ ಕೆಲಸಗಳನ್ನ ಮಾಡ್ಲಿಕ್ಕೆ ಇರ್ತಾರೆ. ಬಟ್ ಗವರ್ಮೆಂಟ್ ಶುಡ್ ರಿಲೈ ಅಪಾನ್ ಆನ್ ಅಫಿಷಿಯಲ್ ಏಜೆನ್ಸಿ ವಿಚ್ ಇಸ್ ಅಥೆಂಟಿಕ್. ನಗಲೆ ಕೋರ್ಟು ಕಚೇರಿಗಳಲ್ಲಿ ನಾಳೆ ಬೆಳಗ್ಗೆ ಅದನ್ನೇ ತಗೊಳ್ತಾರೆ. ಪ್ರೈವೇಟ್ ಏಜೆನ್ಸಿ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅನ್ಲೆಸ್ ಅಂಟಿಲ್ ಗವರ್ಮೆಂಟ್ ಅಕ್ಸೆಪ್ಟ್ ದಟ್ ಏಜೆನ್ಸಿ. ಅಕ್ರಿಡೇಷನ್ ಆಗಿರ್ಬೋದು, ಆದರೆ ಸರ್ಕಾರದಲ್ಲಿ FSIL ಕೊಟ್ಟಿರ್ತಕ್ಕಂಥ ಏಜೆನ್ಸಿ ಕೊಡ್ತಕ್ಕಂಥ ರಿಪೋರ್ಟ್ನ ನಾವು ಕಾಯಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡಿದ್ರೆ. ಆದರೆ ಒಂದು ತಿಳ್ಕೋಬೇಕಾಗ್ತದೆ, ಕಾಂಗ್ರೆಸ್ನ ಸರ್ಕಾರ ಸತ್ಯತೆಯನ್ನು ಮಾತ್ರ ಜನಗಳ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಯಾರಾದರೂ ಕೂಡ ಪಾಕಿಸ್ತಾನ, ಒಂದು ನಿಮಿಷ ಲಾಸ್ಟ್ ಕನ್ಕ್ಲೂಡಿಂಗ್ 10 ಸೆಕೆಂಡ್ ಸರ್, ಯಾರಾದರೂ ಪಾಕಿಸ್ತಾನ ಜಿಂದಾಬಾದ್ ಹಾಕಿದ್ದೆ ಆದರೆ ಅವನು ಎಡೆಮುಡಿ ಕಟ್ಟತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ದಟ್ ಇಸ್ ಅವರ್ ಡ್ಯೂಟಿ ಅಂಡ್ ವಿ ವಿಲ್ ಡೂ ಇಟ್. ಸೊ ವೆರಿ ಪರ್ಫೆಕ್ಟ್. ಬಟ್ ಹಾಗಿದ್ದಾಗ ನಮಗೆ ಕಾಯಬೇಕು, ಸರ್ಕಾರದ ವರದಿ ಬರೋವರೆಗೂ ಕಾಯಬೇಕು, ಪೇಷನ್ಸ್ ಇರಬೇಕು ಅಂತೇಳಿ ಮನೆ ಸಚಿವರುಗಳಿಗೆ ಯಾಕಿಲ್ಲ ಈ ಪೇಷನ್ಸು? ಮನೆ ಸಚಿವರಿಗೆ ಯಾಕಿಲ್ಲ ಈ ತಾಳ್ಮೆ? ಹಂಗಾದ್ರೆ ಮೂರ್ತಿಯವರು ಯಾಕೆ ಇರೋದಿಲ್ಲ ಇದು? ನಾವೆಲ್ಲ ತಾಳ್ಮೆಯಿಂದ ಇರಬೇಕು, ಸರ್ಕಾರ ಬರುವಂಥ FSIL ವರದಿ ಹೇಳೋವರೆಗೂ ಕಾಯಬೇಕು ಅನ್ನೋದಾದ್ರೆ ಸಚಿವರುಗಳು ಅವ್ರವ್ರ ಪಡೆಗೆ ಅವ್ರವರೇ ಘೋಷಣೆ ಮಾಡ್ಬಿಟ್ಟು ಅಂಥದ್ದು ಇಲ್ವೇ ಇಲ್ಲ ಅಂತೇಳಿ ಕ್ಲಿಯರ್ ಹೇಳ್ಬಿಡ್ತಾರಲ್ಲ. ಒಂದು ನೋಡಿ, ಕಳೆದ ಒಂದು ವಾರದಲ್ಲಿ ಮುಂಚೆ ವಿಧಾನಸೌಧದ ಮೊದಲನೇ ತಪ್ಪೇನು ಅಂತಂದರೆ ಕಾಂಗ್ರೆಸ್ನ ಗೌರ್ಮೆಂಟಿನ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥವ್ರು ಅನ್ನೆಸೆಸರಿ ಯಾರ್ಯಾರಿಗೋ ಪಾಸ್ ಕೊಟ್ಟು ವಿಧಾನಸೌಧ ಒಳಗಡೆ ಬಿಟ್ಟಿದ್ದು ಮೊದಲನೇ ತಪ್ಪು. ಅದು ಎನ್ಕ್ವೈರಿ ಆಗಬೇಕು ಫಸ್ಟು. ಯಾರು ಪಾಸ್ ಕೊಟ್ಟರು, ಯಾರು ಪಾಸ್ ಕೊಟ್ಟರು, ಯಾಕೆ ಕೊಟ್ಟರು, ಅವ್ರ ಹೆಸರುಗಳು ಲಿಸ್ಟ್ ತಗೋಬೇಕು. ಪಾಸ್ ಇದ್ರೆ ತಾನೇ ಒಳಗಡೆ ಬಿಡೋದು ವಿಧಾನಸೌಧ ಒಳಗಡೆ. ಮೊದಲನೇ ತಪ್ಪು. ಎರಡನೇ ತಪ್ಪು, ಇನ್ನೂ ಘಟನೆ ಆಗಿ 1 ಅವರ್ ಕೂಡ ಆಗಿಲ್ಲ. ಕ್ಯಾಬಿನೆಟ್ಟಿನ ಹಲವಾರು ಮಂತ್ರಿಗಳು ಇದು ಸುಳ್ಳು, ಫೇಕು, ಈ ಥರದ್ದೆಲ್ಲ ಚರ್ಚೆ ಮಾಡಿದ್ರು. ಅದರ ಮಧ್ಯದಲ್ಲಿ ಆ ಕ್ಷಣದಲ್ಲೇ 2 ನಿಮಿಷದಲ್ಲೇ ಮಾಧ್ಯಮ ಮಿತ್ರರು ನಾಸೀರ್ ಹುಸೇನ್ ಅವರಿಗೆ ಕ್ವಶನ್ ರೈಸ್ ಮಾಡಿದಾಗ ಅವರು ಸಿಟ್ಟುಕೊಂಡು ಮಾಧ್ಯಮದವ್ರ ಮೇಲೆ ಮುಗಿಬಿದ್ದಿದ್ದು ಆಯಿತು, ಮಾಧ್ಯಮದವ್ರನ್ನ ಏಕವಚನದಲ್ಲಿ ಬಳಸಿದ್ದು ಆಯಿತು. ಇಷ್ಟೆಲ್ಲ ಇರಬೇಕು. ಇಷ್ಟೆಲ್ಲ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಯಾಕೆ ಸುಮ್ಮನೆ ಪ್ರವೋಕ್ ಆಗ್ತಾರೆ? ಅಲ್ಲೇನೋ ವಿಷಯ ಇದ್ದರೆ ತಾನೇ ಪ್ರವೋಕ್ ಆಗೋದು. ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗಿಲ್ಲಪ್ಪ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟಿದ್ರೆ ಮುಗಿದೋಗಿದ್ದಿಲ್ಲ. ಕೂಗಿರೋದು ನಾಸೀರ್ ಹುಸೇನ್ ಅಂದಿದ್ರು ಮುಗಿದೋಗಿತ್ತು. ಇದೆಲ್ಲ ಆದಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್, ಈಗ ಅವ್ರ ಸ್ಟೇಟ್ಮೆಂಟ್ ನೋಡಿದೆ. ಬೆಳಗ್ಗೆ ಒಬ್ಬರು ಸ್ಟೇಟ್ಮೆಂಟ್ ಮಾಡಿದ್ರು, ಖಾಸಗಿ ಅವರ ಕೈಯಲ್ಲಿ BJP ಅವರು ಹೆಂಗೆ ಬೇಕೋ ಹಂಗೆ ಬರೆಸಿ ಇದನ್ನು ಬಿಡುಗಡೆ ಮಾಡಿದ್ದಾರೆ, ಇದು ದೇಶದ್ರೋಹದ ಕೆಲಸ ಅಂತ ಹೇಳಿದ್ರು ಬೆಳಗ್ಗೆ ಒಬ್ಬರು ಮಂತ್ರಿಗಳು. ಆದರೆ ಈಗ ಇವ್ರು ಹೇಳ್ತಾರೆ, IT ಮಿನಿಸ್ಟರ್ ಅಂತ ಅವರೇ ಹೇಳ್ಕೊತಾರೆ, ನಿಮಗೆ ಪ್ರೈವೇಟ್ ಅವ್ರ ಹತ್ರ ಚೆಕ್ ಮಾಡ್ಸೋಕ್ಕೆ, ಪ್ರೈವೇಟ್ ಅವ್ರ ಹತ್ರ ರಿಪೋರ್ಟ್ ತೊಗೊಳಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಇಷ್ಟು ಸೂಕ್ಷ್ಮವಾದ ವಿಷಯನ ಸರ್ಕಾರದ ಗಮನಕ್ಕೆ ಬರದೆ ನೀವು IT ಮಿನಿಸ್ಟರು ನೀವು ಕೊಡೋಕ್ಕೆ ಪ್ರೈವೇಟ್ ಅವ್ರ ಹತ್ರ ಮಾಡಿಸೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು? ದುರುಪಯೋಗ ಅಂತ ಹೇಳಬೇಕು. ಇದೇನಂತಾರೆ ಇದಕ್ಕೆ? BJP ಅವ್ರು ಮಾಡಿಸಿದ್ರು ಅಥವಾ BJP ಒಂದು ಸಂಸ್ಥೆ ಮಾಡಿಸ್ತು, ಅದೊಂದು ಕಡೆ. ನೀವು ಸರ್ಕಾರದಲ್ಲಿರೋ ಮಂತ್ರಿ, ಗೃಹ ಮಂತ್ರಿಗೂ ಗೊತ್ತಿಲ್ದಲೆ, ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ದಲೆ ನೀವು ಹೆಂಗೆ ಮಾಡಿಸಿದ್ರಿ? ನೀವು ಯಾಕೆ ಮಾಡಿಸಿದ್ರಿ? ನೀವು ಯಾಕೆ ಮಾಡಿಸಿದ್ರಿ? ಅವ್ರು ಹೇಳಿದ್ದು ಸ್ಟೇಟ್ಮೆಂಟ್, ನಾನು ಖಾಸಗಿಯವ್ರ ಕೈಲಿ ಮಾಡಿಸಿದ್ದೀನಿ ಅವ್ರು ಹೇಳಿದ್ದಾರೆ. ನಾನು ಖಾಸಗಿಯಾಗಿ ನಾನು ಮಾಡಿಸಿದ್ದೀನಿ ಅಂತ ಹೇಳ್ತಾರೆ. ನಾನು ಮಾಡಿಸಿ ಪಬ್ಲಿಸಿಟಿ ತಗೊಳಕ್ಕಾಗುತ್ತಾ? ಇಲ್ಲ ಮಾಡಿಸಿದ್ದೀನಿ, ಅದರ ರಿಪೋರ್ಟ್ ಮೇಲೆ ಯಾರು ಕೂಗಿಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದೀನಿ. ನಿಮ್ಮೆಲ್ಲ ಆಕ್ಷನ್ ತಗೋಬೇಕಲ್ಲ, ಈಗ ಆಕ್ಷನ್ ತಗೋಬೇಕಲ್ಲ. ನೀವು ಕೇಳಿ, ಒಂದು ವಾರ ಆಯಿತು. ಈಗ ನಾಗರಾಜ್ ಯಾದವ್ ಭಾಳ ಚೆನ್ನಾಗಿ ಹೇಳಿದ್ರು, FSIL ವರದಿ ಬಂದಿರ್ಬೋದು, ಬಂದಿಲ್ಲದೆ ಇರ್ಬೋದು, ಬಂದಿಲ್ಲ ಇಲ್ಲಿವರೆಗೂ. ಸರ್ ಹೇಳ್ದಂಗೆ 20 ನಿಮಿಷದಲ್ಲಿ ಆಗಬೇಕಾಗಿರೋ ಕೆಲಸನ ನೀವು 20 ದಿವಸ ತಗೊಂಡ್ರೆ ಪಾಕಿಸ್ತಾನ ಜಿಂದಾಬಾದ್ ಕೂಗ್ದವನು ಪಾಕಿಸ್ತಾನ್ಗೆ ಹೋಗ್ಬಿಟ್ಟಿರ್ತಾನೆ, ಇಂಡಿಯಾದಲ್ಲೇ ಇರಲ್ಲ.
ಇಂಡಿಯಾದಲ್ಲೇ ಇರಲ್ಲ. ಅಂತವ್ರು ಇರಬಾರ್ದು ದೇಶದಲ್ಲಿ. ಬಾಂಬ್ ಇಟ್ಬಿಟ್ಟು ಅಂತ ಪಾಕಿಸ್ತಾನ ದೇಶ- ಅಂತ ದೇಶದ್ರೋಹಿಗಳು ಇರ್ಬಾರ್ದು, ಕರೆದಿದ್ರೆ ತಪ್ಪೇನಿಲ್ಲ. ಬಾಂಬ್ ಇಟ್ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ಬಿಟ್ರೆ ದೇಶದ್ರೋಹದ ಕೆಲಸ ಯಾರು ಜನ ನೋಡಿ, ಸಾಯಿದಾರೋ? ನಾನು ಹೇಳ್ತೀನಿ, ಪಾಕಿಸ್ತಾನದ ಒಂದ್ ನಿಮಿಷ ಜಿಂದಾಬಾದ್ ಕೇಳಿ ಕೂಗ್ತಾ ಸ್ವಾಮಿ, ಇದ್ದಾರೆ, ಭಾರತ ದೇಶದಲ್ಲಿ ಜಾಗ ಇಲ್ಲ. ಒಂದ್ ನಿಮಿಷ ಕೇಳಿ ಸ್ವಾಮಿ. ಬಾಂಬ್ ಇಟ್ಬಿಟ್ಟು ಹೋದವ್ರಿಗೆ ಏನ್ ಮಾಡ್ತೀರಿ? ಬಾಂಬೆ ಇಟ್ಬಿಟ್ಟೋದ್ರೆ ಏನ್ ಮಾಡ್ತೀರಿ ಸ್ವಾಮಿ? ಪಾಕಿಸ್ತಾನ್ ಜಿಂದಾಬಾದ್ ಕೂಗಕ್ ಬಿಟ್ಟಿದ್ದೀರಿ ನೀವು ಅಂದ್ರೆ ಅಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ಕೂಗೋದಕ್ ಬಿಟ್ಟಿದ್ದೀರಾ ಅಂತಂದ್ರೆ ನೀವು ಗೌರ್ಮೆಂಟ್ ಬಿಟ್ಟಿಲ್ಲ. ಇನ್ನೇನ್ ಮತ್ತೆ ಇದು ರಿಪೋರ್ಟ್ ಬರ್ಲಿ. ಆಕ್ಷನ್ ತಗೊಂಡಿಲ್ವಲ್ರಿ? ಯಾರನ್ನ ಅರೆಸ್ಟ್ ಮಾಡಿದೀರಾ ಒಲಿ? ನಿಮ್ದು ಆಯ್ತಾ ಒಂದ್ ಮತ್ತೆ? ನಿಮಿಷ, ಯಾರನ್ನ ಒಂದ್ 6 ಜನನ ಅರೆಸ್ಟ್ ಮಾಡಿ FSL ಬರೋವರೆಗೂ ನೀವು ಸ್ಟೇಷನ್ ಅಲ್ಲಿ ಇರಪ್ಪ, ಆಮೇಲೆ ನೋಡೋಣ ಅಂತ ಮಾಡ್ಬೇಕಲ್ಲ. ಮೂರ್ತಿ ಸರ್, ನನಗೆ ಒಂದೇ ಒಂದು ಅನುಮಾನ ಬರ್ತಾ ಇರೋದು. FSL ವರದಿ ಬಂದ ಮೇಲೆ ನೀವು ಅಲ್ಲ, FSL ವರದಿ ಬಂದ ಮೇಲೆ ನೀವು ಎಲ್ಲರನ್ನ ಹುಡುಕ್ತೀರಿ ಅಂತಂದ್ರೆ ನೀವು ಸರ್ಕಾರ ಫೇಲ್ಯೂರ್ ಅಲ್ವಾ? ಎಲ್ಗ್ ಹೋಗಿರ್ತಾನ ಅವನು ಅಕಸ್ಮಾತ್ ಕೂಗಿದ್ರೆ? ನನಗನ್ಸುವಂತ ನನಗ್ ಬರ್ತಾ ಇರುವಂತ ಅನುಮಾನ ಏನು ಅಂತಂದ್ರೆ, ಚುನಾವಣೆ ಘೋಷಣೆ ಆಗ್ಲಿ ಅಂತ ಕಾಯ್ತಾ ಇದ್ದಾರಾ ಅಂತ. ಐ ಥಿಂಕ್ ಸೊ. ಯಾಕೆ ಅಂತಂದ್ರೆ ಈ ವಾರದಲ್ಲಿ ಚುನಾವಣೆ ಘೋಷಣೆ ಆದ ನಂತರ ಇವುಗಳೇ ಐ ಡೋಂಟ್ ಥಿಂಕ್ ಸೊ. ನಂಗೆ ಯಾಕೋ ಈ ವರದಿಗಳ ವಿಚಾರದಲ್ಲಿ ಆಚೆ ಬರೋ ವಿಚಾರದಲ್ಲಿ ಆಗತ್ತೆ. ಸರ್ ಒಂದ್ ಸೆಕೆಂಡ್ ನಾಗರಾಜ್ ಯಾದವ್, ಡೋಂಟ್ ಬೇಕು. ಒಂದ್ ನಿಮಿಷ ಬರ್ತೀನಿ, ಒಂದ್ ವಿರಾಮ ತಗೊಂಡು ಬರ್ತೀನಿ ಸರ್. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ವಾಪಸ್ ಬರ್ತೀನಿ, ನಿಮ್ಮ ಹತ್ರ ನೀವೇ ಉತ್ತರ ಕೊಡಿ, ಅದಕ್ಕೆ ವಾಪಸ್ ಬರ್ತೀನಿ.